ಮಾತಾಡ್ತಾರೆ ಆಯ್ತು ಕೊಡುವಂತ ಪದ್ಧತಿ ಅಲ್ಲ. ತಾವು ಅದಕ್ಕೆ ಒಂದು ಏನೋ ಆಯ್ತು, ಹೇಳ್ಬೇಕು. ಏನ್ ಹೇಳಿದ್ರಿ ಹಿಂಗೆ ಈಗ? ಸಚಿವರೆಲ್ಲ ಅಂದ್ರೆ ನಾವು ಬೇಕಾಬಿಟ್ಟಿ ಮಾತಾಡ್ತೀವಿ, ಅಲ್ಲ. ಬೇಜವಾಬ್ದಾರಿ ಇದೀವಿ. ಅವ್ರು ಬೇಜವಾಬ್ದಾರಿ ಅಲ್ಲ, ನಿನ್ ಬೇಕಾಬಿಟ್ಟಿನ ಮಾತಾಡೇ ಬಿಟ್ರಲ್ಲ. ಅವರ ವೈಫಲ್ಯವನ್ನು ಮುಚ್ಕೋಲಿಕ್ಕೆ ಈ ರೀತಿ ವಿರೋಧ ಪಕ್ಷಗಳನ್ನು ಟೀಕೆ ಮಾಡೋದು ಸರಿಯಲ್ಲ. ಸರಿಪಡಿಸುವ ಮುಂದೆ ಹೋಗ್ಲಿ. ಇಲ್ಲ, ಅವ್ರು ಹೇಳ್ತಾ ಇರೋದು ಅವ್ರು ಒಂದೊಂದು ಕೂಡ ತಪ್ಪು ಮಾಹಿತಿಗಳೇ. ಮುಂದೆ ಹೋಗ್ಲಿ. ನಮ್ಮ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಬಗ್ಗೆ ಮಾತಾಡಿದ್ರು. ಅವ್ರು ಹೇಳಿದ್ರು ಇದರಲ್ಲಿ ಒಬ್ಬ ನ್ಯೂರಾಲಜಿಸ್ಟ್ ಮುಂದೆ ಹೋಗ್ಲಿ. ಬೇಗ ಮುಗಿಸ್ಕೊಡ್ತೀನಿ, ಆದ್ರೆ ಕ್ಲಾರಿಫಿಕೇಶನ್ ಹೋಗ್ಬಿಡ್ಲಿ ಅಂತ ಜನರು ಸದಸ್ಯರು ತಿಳ್ಕೊಳ್ಳಿ. ನಮ್ಮ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಏನೂ ಇಲ್ಲ ಅಂತ ಹೇಳಿದ್ರು. ಮೊನ್ನೆ ಸಭಾಧ್ಯಕ್ಷರು ಇಡೀ ದೇಶದಲ್ಲೇ ನಾವು ಒಂದೇ ರಾಜ್ಯ ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಬ್ರೈನ್ ಹೆಲ್ತ್ ಕ್ಲಿನಿಕ್ ಮಾಡಿರುವಂತದ್ದು. ಮತ್ತು ಅದರಲ್ಲಿ ನಾವು ಎಲ್ಲ ಫಿಸಿಯೋ ನ್ಯೂರಾಲಜಿಸ್ಟ್ ಬೇಕು, ಆದ್ರೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಆದ್ರೂ ಕೂಡ ನಾವು ಒಂದು ಜಿಲ್ಲೆಯಲ್ಲಿ ಫುಲ್ ಟೈಮ್ ನ್ಯೂರಾಲಜಿಸ್ಟ್ ಇದ್ದಾರೆ, ಇನ್ನು 8 ಜಿಲ್ಲೆಯಲ್ಲಿ ಪಾರ್ಟ್ ಟೈಮ್ ನ್ಯೂರಾಲಜಿಸ್ಟ್ ಇದ್ದಾರೆ, ಇನ್ನು 8 ಜಿಲ್ಲೆಯಲ್ಲಿ MD ಫಿಸಿಷಿಯನ್ಸ್ ಹಾಕೊಂಡಿದ್ದೀವಿ, ಫಿಸಿಯೋಥೆರಪಿಸ್ಟ್ ಇದ್ದಾರೆ, ವಾಯ್ಸ್ ಸ್ಪೀಚ್ ಥೆರಪಿಸ್ಟ್ ಇದ್ದಾರೆ, ನರ್ಸ್ ಇದ್ದಾರೆ. ನೀತಿ ಆಯೋಗ ಅವರು ಬಂದು ಕರ್ನಾಟಕ ಮಾಡೆಲ್ ಅನ್ನ ನಾವು ಇಡೀ ದೇಶದಲ್ಲಿ ಮಾಡಬೇಕು ಅಂತ ಹೇಳಿ ಅವ್ರು ಮೊನ್ನೆ ಬಂದು ಹೇಳೋಗಿದ್ದಾರೆ. ಸೊ ನಮ್ಮ ಆ ಒಂದು ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ನಿಮ್ಮ ಜೊತೆ ಕೈ ಜೋಡಿಸಿ ನಾವು ಮಾಡಿರ್ತಕ್ಕಂಥದ್ದು. ಅದರಿಂದ ಅದ್ರ ಬಗ್ಗೆ ಅವರು ಸುಮ್ಮನೆ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಸರಿಯಲ್ಲ, ತಿಳ್ಕೊಂಡು ಮಾತಾಡ್ಬೇಕು ಅವರು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಈ ಗ್ರೇಡೇಷನ್ ಇವರು DPCನೇ ಮಾಡಿಲ್ಲ, ಸೀನಿಯಾರಿಟಿ ಮಾಡಿಲ್ಲ, ಇವರು ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಅಲ್ಲಿ ಸಮಸ್ಯೆ ಆಗಿದೆ ಅಂತ ಕೌನ್ಸಿಲಿಂಗ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ಕೌನ್ಸಿಲಿಂಗು ಲಾಸ್ಟ್ ಆಗಿದ್ದು ನೀವಿದ್ದಾಗ, ಅದಾದ್ಮೇಲೆ ಕೌನ್ಸಿಲಿಂಗ್ ನಡೆದೇ ಇಲ್ಲ ನಮ್ಮ ಇಲಾಖೆಯಲ್ಲಿ. ಎಲ್ಲ ಕೂಡ ಬೇಕಾಬಿಟ್ಟಿ ಪೊಲಿಟಿಕಲ್ ಪ್ರೆಷರ್ ಮೇಲೆ ಟ್ರಾನ್ಸ್ಫರ್ಸ್. ನಾವು ಈ ವರ್ಷ ಕೌನ್ಸಿಲಿಂಗ್ ಮುಖಾಂತರನೇ ಆಗಬೇಕು, ಅನೇಕ ಜನರ ಒತ್ತಡ ಇದೆ. ನಮ್ಮ ಡಾಕ್ಟರ್ ನಾವು ಬಿಡ್ತಾ ಇಲ್ಲ, ನಾವು ಕೌನ್ಸಿಲಿಂಗ್ ಮುಖಾಂತರನೇ ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಅದು ಈಗ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ ಅವರು ಕೂಡ ಎಳಿತಾನೆ ಇದ್ದಾರೆ. ಕೋರ್ಟ್ ಅವರು ಯಾವ ರೀತಿಯಾಗಿ ಇದ್ರ ಬಗ್ಗೆ ಯೋಚನೆ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಮಾಡುವ ಸಂದರ್ಭದಲ್ಲಿ ನಮ್ಗೆ ಎನ್ಕರೇಜ್ ಮಾಡಬೇಕು. ಅದು ಬಿಟ್ಟು ಈಗ ಅವರು ಹಿಯರಿಂಗ್ ಮೇಲೆ ಹಿಯರಿಂಗ್ ಮಾಡ್ತಾನೆ ಇದ್ದಾರೆ. ಆದ್ರೂ ಕೂಡ ನಾವು ಯಾವ ಡಾಕ್ಟರ್ ಟ್ರಾನ್ಸ್ಫರ್ ಮಾಡಲಿಲ್ಲ ಈ ವರ್ಷ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಬೆಂಗಳೂರಿನಲ್ಲೇ ಸುಮಾರು 20 ವರ್ಷ 30 ವರ್ಷ ಬೆಂಗಳೂರಿನಲ್ಲಿ ಒಂದು ಪೋಸ್ಟ್ ಇಂದ ಇನ್ನೊಂದು ಪೋಸ್ಟ್ ಇಲ್ಲೇ ಇದ್ದಾರೆ. ಸೊ ಇದನ್ನೆಲ್ಲ ಹೊರಗೆ ಕಳಿಸ್ಬೇಕು. ಮತ್ತೆ ಬೇರೆಯವರಿಗೆ ಪಾಪ ಜೆನ್ಯೂನ್ ಇರೋರಿಗೆ ಎಷ್ಟೋ ಜನರಿಗೆ ಒಳ್ಳೆ ಹುದ್ದೆಗಳು ಬರೋಕ್ಕಾಗಲ್ಲ. ಅದನ್ನ ಮಾಡೋದಕ್ಕೆ ನಾವು ಮಾಡ್ತಾ ಇದೀವಿ. ಈ ವರ್ಷ ನಾವು ಏನೇ ಇದ್ರೂ ಕೂಡ ಕೌನ್ಸಿಲಿಂಗ್ ಪ್ರಕಾರನೇ ಮಾಡ್ತೀವಿ. ಬರುವ ವರ್ಷಕ್ಕೆ ಏನ್ ಕೋರ್ಟಿನ ಒಂದು ಮುಂದೆ ಇರತಕ್ಕಂತ ಸಮಸ್ಯೆಗಳಿದೆ ಅದನ್ನ ಬಗೆಹರಿಸ್ಕೊಂಡು ರೂಲ್ಸ್ ನ ಅಮೆಂಡ್ ಮಾಡಿ ಅದನ್ನು ಕೂಡ ಕಂಪಲ್ಸರಿ ಟ್ರಾನ್ಸ್ಫರ್ ಮಾಡಿಸ್ತೀವಿ. ಬದಲಿ ವ್ಯವಸ್ಥೆ ಮಾಡ್ದೇನೆ ಟ್ರಾನ್ಸ್ಫರ್ ಮಾಡಬೇಡಿ. ಅಲ್ಲಿ ಒಬ್ಬ ಡಾಕ್ಟರ್ನ ಹಾಕಿ ಇನ್ನೊಬ್ಬರನ್ನ ಎತ್ತಿಬೇಕಾದ್ರೆ, ಇಲ್ಲದ್ರೆ ಡಾಕ್ಟರ್ಗಳೇ ಇಲ್ಲ. ನಮ್ಮ ತಾಲೂಕ್ ಹೆಡ್ ಕ್ವಾರ್ಟರ್ಗೆ ಬರೋರು, PHC ಬರೋರು ಡಾಕ್ಟರ್ಗಳೇ ಇಲ್ಲ. ಖಾಲಿ ಇರೋದನ್ನು ನೀವೇನೋ 10 ವರ್ಷ ಆಗಿದೆ 5 ವರ್ಷ ಆಗಿದೆ ಅಂತ ಟ್ರಾನ್ಸ್ಫರ್ ಮಾಡಿಸ್ಬಿಟ್ರೆ ನಾವಲ್ಲಿ ದೇವ್ರು ಕಾಪಾಡ್ಬೇಕು ನಮ್ಮನ್ನು.